ನಮಸ್ಕಾರ. ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ರೀವತ್ಸ. ಸಬ್ಸ್ಕ್ರೈಬ್ ಆಗಿರುವಂಥ ವೀಕ್ಷಕರೇ ಅಥವಾ ಸಬ್ಸ್ಕ್ರೈಬ್ ಆಗದಲೇ ಈ ವಿಡಿಯೋ ನೋಡ್ತಾ ಇರುವಂಥ ವೀಕ್ಷಕರೇ ಎಲ್ರಿಗೂ ಇವತ್ತು ನಾನು ಹೇಳೋ ಸುದ್ದಿ ನಿಮ್ಮೆಲ್ಲರಿಗೂ ಭಯ ಹುಟ್ಟಿಸೋವಂಥದ್ದು. ಅದೇನು ಅಂದರೆ, ಕೆಲವು ದೇಶದ್ರೋಹಿಗಳು ನಮ್ಮ ಭಾರತದಲ್ಲಿಯೇ ಒಂದು ಪ್ರತ್ಯೇಕ ಖಲೀಫಾ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟಿದ್ರು. ಎಸ್, ಅಲ್ ಖೈದಾ ಪ್ರೇರಿತ 14 ಜನರನ್ನು ನಿನ್ನೆ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದಾರೆ ಹೊಸದಿಗಂತ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥ ವಿಠಲ್ದಾಸ್ ಕಾಮತ್. ಆತ್ಮೀಯರೇ, ದೆಹಲಿ ಪೊಲೀಸರು ನಿನ್ನೆ ರಾಜಸ್ಥಾನ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ 14 ಅಲ್ ಖೈದಾ ಉಗ್ರರನ್ನು ಬಂಧಿಸಿದ್ದಾರೆ. ಶಸ್ತ್ರಾಸ್ತ್ರದೊಂದಿಗೆ ಬಂಧಿಸಿದ ಉಗ್ರರು ಇಡೀ ಭಾರತದಲ್ಲಿ ಮುಸ್ಲಿಂ ರಾಷ್ಟ್ರ ಮಾಡುವಂತಹ, ಖಿಲಾಫತ್ ರಾಷ್ಟ್ರ ಮಾಡುವಂತಹ ಒಂದು ದೊಡ್ಡ ಸಂಚನ್ನು ಹೊಂದಿದ್ರು ಅನ್ನುವಂಥದ್ದು ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಯ್ತು. ಖಲೀಫಾ ರಾಷ್ಟ್ರ ನಾವು ನಿರ್ಮಾಣ ಮಾಡ್ತೀವಿ ಎನ್ನುವಂತ ಒಂದು ದೊಡ್ಡ ಗುರಿಯೊಂದಿಗೆ ಅವರು ಹೊರಟಿದ್ರು. ಈ ರಾಜಸ್ಥಾನ ಆಯ್ತು, ನಮ್ಮ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದ ಅರಣ್ಯ ಪ್ರದೇಶದಲ್ಲಿ ಅವರ ಯುವಕರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡ್ತಾ ಇದ್ರು. ಭಾರತದ ವಿರುದ್ಧ ಶಸ್ತ್ರ ಸಮರವನ್ನು ಸಾರುವಂತ ಒಂದು ತರಬೇತಿಯನ್ನು ಅವರು ನೀಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಪಡೆದಂತ ದೆಹಲಿ ಪೊಲೀಸರು 14 ಅಲ್ ಖೈದಾ ಉಗ್ರರನ್ನು ಬಂಧಿಸಿದ್ದಾರೆ. ಹಾಗಾದ್ರೆ ಇವ್ರ ಯೋಚನೆ ಇತ್ತಲ್ಲ, ಖಿಲಾಫತ್ ರಾಷ್ಟ್ರ ನಿರ್ಮಾಣ ಮಾಡೋದು ಅಥವಾ ಖಲೀಫಾ ರಾಷ್ಟ್ರ ನಿರ್ಮಾಣ ಮಾಡುವುದು, ಹಂಗಂದ್ರೆ ಏನು? ಖಿಲಾಫತ್ ಅಂದ್ರೆ ಏನು? ಯಾಕೆ ಅವರು ಈ ಗುರಿಯತ್ತ ಹೊರಡ್ತಾ ಇದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವದ ಇತಿಹಾಸದತ್ತ ನಾವು ಹೋಗ್ಬೇಕು. ಈ ಖಿಲಾಫತ್ ಚಳುವಳಿ ನಿನ್ನೆ ಮೊನ್ನೆ ಪ್ರಾರಂಭವಾದದ್ದಲ್ಲ. ಇದು ನಮ್ಮನ್ನು ಆಳ್ತಾ ಇದ್ದ ಬ್ರಿಟಿಷರು ಆ ಸಂದರ್ಭದಲ್ಲೇ ಪ್ರಾರಂಭವಾದದ್ದು. 1919 ಖಿಲಾಫತ್ ಚಳುವಳಿಯ ಮೊದಲ ಸಭೆ ನಡೆಯುತ್ತೆ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ರು. ಖಿಲಾಫತ್ ರಾಷ್ಟ್ರ ನಿರ್ಮಾಣ ಎನ್ನುವಂತ ಒಂದು ದೊಡ್ಡ ಗುರಿಯನ್ನು ಯಾವ ಮುಸ್ಲಿಂ ಉಗ್ರರು ಅಥವಾ ಅಲ್ ಖೈದಾ ಉಗ್ರರು ಇಟ್ಕೊಂಡಿದ್ರು, ಖಿಲಾಫತ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಾವು ಸ್ವಾತಂತ್ರ್ಯ ಪೂರ್ವದ ಇತಿಹಾಸದತ್ತ ಒಮ್ಮೆ ಹೊರಳಿ ನೋಡ್ಬೇಕಾದಂತ ಅನಿವಾರ್ಯತೆ ಇದೆ. 1919 ಆಗತಾನೆ ಪ್ರಥಮ ವಿಶ್ವ ಸಮರ ಮುಗಿದಂತ ಸಂದರ್ಭ. ಈ ಬ್ರಿಟಿಷರು ಭಾರತದಲ್ಲೂ ಇದ್ರು ಮತ್ತು ಟರ್ಕಿಯಲ್ಲಿ ಅಲ್ಲಿಯ ಸುಲ್ತಾನ್ನನ್ನು ಪದಚ್ಯುತಗೊಳಿಸ್ತಾರೆ. ಆ ಸುಲ್ತಾನ ಮುಸ್ಲಿಂ ಧಾರ್ಮಿಕ ಗುರು ಖಲೀಫಾ. ಅವರಿಗೂ ಮತ್ತು ಭಾರತಕ್ಕೂ ಈ ರಾಜತಾಂತ್ರಿಕ ಸಂಬಂಧ ಆಗಲಿ ಬೇರೆ ಯಾವ ಸಂಬಂಧಗಳು ಇಲ್ಲ. ಬಟ್ ಇಲ್ಲಿಯ ಮುಸ್ಲಿಮರಿಗೆ ಆತ ಧರ್ಮಗುರು. ಈ ಒಂದೇ ಕಾರಣಕ್ಕಾಗಿ ಆ ಖಲೀಫಾನನ್ನು ಅಥವಾ ಆ ಸುಲ್ತಾನನನ್ನು ಮರು ಟರ್ಕಿಯಲ್ಲಿ ಸ್ಥಾಪನೆ ಮಾಡ್ಬೇಕೆನ್ನುವಂತ ಒಂದು ಉದ್ದೇಶದೊಂದಿಗೆ ಭಾರತದಲ್ಲಿ ಆರಂಭವಾಗಿದ್ದೇ ಈ ಖಿಲಾಫತ್ ಚಳುವಳಿ. ಖಿಲಾಫತ್ ಚಳುವಳಿಯ ಮೂಲ ಉದ್ದೇಶ ಬ್ರಿಟಿಷರನ್ನು ಅಲುಗಾಡಿಸಬೇಕು, ಬ್ರಿಟಿಷರಿಗೆ ಒತ್ತಡ ತಂದು, ಭಾರತದಲ್ಲಿ ಒತ್ತಡ ತಂದು ಆ ಮೂಲಕ ಟರ್ಕಿಯಲ್ಲಿ ಸುಲ್ತಾನನ್ನು ಮತ್ತೆ ಪ್ರತಿಷ್ಠಾಪಿಸಬೇಕೆನ್ನುವಂಥದ್ದು ಅವ್ರದ್ದು ಒಂದು ದೊಡ್ಡ ಗುರಿಯಾಗಿತ್ತು. ಬಟ್ ನಮ್ಮ ದುರದೃಷ್ಟ, ನಮ್ಮನ್ನಾಳುವಂತ ಅಥವಾ ನಮ್ಮ ನೇತೃತ್ವ ವಹಿಸಿದಂತ ಮಹಾತ್ಮ ಗಾಂಧಿ ಅವರಿಗಾಗಲಿ ಇನ್ನಿತರ ನಾಯಕರಿಗೆ ಈ ಖಿಲಾಫತ್ ಚಳುವಳಿಯ ಮೂಲ ಉದ್ದೇಶ ಕೊನೆಯವರೆಗೂ ಅರ್ಥನೇ ಆಗಿಲ್ಲ. 1919 ನವೆಂಬರ್ 23 ಖಿಲಾಫತ್ ಚಳವಳಿಯ ಮೊದಲ ಸಭೆ ದೆಹಲಿಯಲ್ಲಿ ನಡೆಯುತ್ತೆ. ಆ ಸಭೆಗೆ ಮಹಾತ್ಮ ಗಾಂಧಿ ಅವರನ್ನು ಆಹ್ವಾನ ಮಾಡ್ತಾರೆ. ಮಹಾತ್ಮ ಗಾಂಧಿ ಆ ಸಭೆಯಲ್ಲಿ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಈ ಖಿಲಾಫತ್ ಚಳುವಳಿಗೆ ಒಂದು ರಾಷ್ಟ್ರೀಯ ಹೋರಾಟದ ಸ್ವರೂಪ ಬರ್ತದೆ. ಆಗ ತಾನೇ ಮಹಾತ್ಮ ಗಾಂಧಿ ಅವರು ಅಸಹಕಾರ ಚಳವಳಿಯ ಮೂಲಕ ಬ್ರಿಟಿಷರಿಗೆ ಅಸಹಕಾರವನ್ನು ಕೊಡುವ ಮೂಲಕ ಭಾರತದಿಂದ ಹೊರ ಹಾಕಬೇಕೆನ್ನುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಆ ಗುರಿಗೆ ಪೂರಕವಾಗಿ ಖಿಲಾಫತ್ ಚಳುವಳಿಯೂ ಸಹ ಇದೆ ಎನ್ನುವಂತ ಮನೋಭಾವ ಮಹಾತ್ಮ ಗಾಂಧಿ ಅವ್ರದ್ದಾಗಿದ್ದು, ನಮ್ಮ ದುರದೃಷ್ಟ ಇತಿಹಾಸವನ್ನು ನೋಡಿದ್ರೆ ಈ ತಪ್ಪುಗಳು ನಮಗೆ ಕಾಣ ಸಿಗ್ತವೆ. ಆದ್ರೆ ವಾಸ್ತವಿಕವಾಗಿ ಖಿಲಾಫತ್ ಚಳುವಳಿಯ ಮೂಲ ಗುರಿ ಪ್ಯಾನ್ ಇಸ್ಲಾಂ, ಅಂದ್ರೆ ಮುಸ್ಲಿಂ ರಾಷ್ಟ್ರ ನಿರ್ಮಾಣ ಮಾಡುವಂತದ್ದು ಆ ಚಳುವಳಿಯ ಮೂಲ ಗುರಿ. ಈ ಖಿಲಾಫತ್ ಚಳುವಳಿಯ ಮುಂದುವರಿದ ಭಾಗವನ್ನು ನಾವು ಗಮನಿಸಿದ್ರೆ ಅತ್ಯಂತ ದುರದೃಷ್ಟಕರ, ಅತ್ಯಂತ ಹೇಯ, ಅತ್ಯಂತ ಅಮಾಯಕ ಹಿಂದೂಗಳ ಹತ್ಯೆಗೆ ಕಾರಣವಾದಂತ ಒಂದು ಮೊಪ್ಲಾ ಕಾಂಡ ಅನ್ನುವಂಥದ್ದು ಏನು 2021 ಕೇರಳದಲ್ಲಿ ನಡೀತು. ಇದು ಖಿಲಾಫತ್ ಚಳುವಳಿಯ ಮುಂದುವರಿದ ಭಾಗ. ಮೊಪ್ಲಾದಲ್ಲಿ ಹಾಗಾದ್ರೆ ಏನಾಯ್ತು? 2021 ಅಲ್ಲಿಯ ಮೊಪ್ಲಾಗಳನ್ನು ಈ ಮತಾಂಧ ಮುಸ್ಲಿಮರು ನೀವು ಒಂದೇ ಮುಸ್ಲಿಂ ಆಗಿ ಪರಿವರ್ತನೆ ಆಗ್ಬೇಕು, ಇಲ್ಲ ಸಾವನ್ನ ಆಹ್ವಾನಿಸ್ಬೇಕೆನ್ನುವಂತ ಕರೆಯನ್ನು ಕೊಡ್ತಾರೆ.
ಬೀದಿಗಳಲ್ಲಿ ಶಸ್ತ್ರಗಳನ್ನು ಹಿಡಿದು ಹೋರಾಟವನ್ನು ಮಾಡುತ್ತಾರೆ. ಮನೆ ಮನೆಗೆ ನುಗ್ಗಿ ಸಾವಿರಾರು ಹಿಂದೂಗಳ ಹತ್ಯಾಕಾಂಡ ನಡೆಯುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಖಿಲಾಫತ್ ಚಳುವಳಿ ಮತ್ತು ಅಸಹಕಾರ ಚಳುವಳಿ ಇವೆರಡೂ ಸೇರಿ ಮುಂದೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವು ಅಂತ ಇದನ್ನು ಬಿಂಬಿಸಲಾಯಿತು. ಈ ಖಿಲಾಫತ್ ಚಳುವಳಿ ಮತ್ತು ಅಸಹಕಾರ ಚಳುವಳಿಗಳು ಒಂದಾಗಿ ಮೌಲಾನಾ ಮೊಹಮ್ಮದ್ ಅಲಿ ಮತ್ತು ಮೌಲಾನಾ ಶೌಕತ್ ಅಲಿ ಎನ್ನುವಂತ ಇಬ್ರು ಸಹೋದರರ ನೇತೃತ್ವದಲ್ಲಿ ಖಿಲಾಫತ್ ಚಳವಳಿ ಮತ್ತು ಅಸಹಕಾರ ಚಳವಳಿಗಳು ಒಂದಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿರುವಂತ ಹೋರಾಟ ಅನ್ನುವಂತೆ ಬಿಂಬಿಸಲಾಯಿತು. ಮಹಾತ್ಮ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾರೆ, ಮುಸ್ಲಿಮರನ್ನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ತೊಡಗಿಸಿದ್ದೇ ಒಂದು ದೊಡ್ಡ ಅದೃಷ್ಟ, ಒಂದು ದೊಡ್ಡ ನಮಗೆ ಸಿಕ್ಕಂತ ದೊಡ್ಡ ಅವಕಾಶ ಅನ್ನುವಂತ ಮಾತನ್ನು ಹೇಳಿದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಬಹುದು. ಹಾಗಿರ್ಲಿಲ್ಲ ಅದು. ಖಿಲಾಫತ್ ಚಳವಳಿಯ ನೇರ ಗುರಿ ಮುಸ್ಲಿಂ ರಾಷ್ಟ್ರ ನಿರ್ಮಾಣ ಮಾಡುವುದು, ಭಾರತದಲ್ಲಿರುವ ಎಲ್ಲರನ್ನೂ ಮುಸ್ಲಿಮರನ್ನಾಗಿ ಪರಿವರ್ತನೆ ಮಾಡುವಂತದ್ದು ಅವರ ಗುರಿಯಾಗಿತ್ತು. ಹೀಗಾಗಿ ಮುಂದೆ 1947ರಲ್ಲಿ ಏನು ಧರ್ಮ ಆಧಾರಿತವಾಗಿ ಅಥವಾ ಮತ ಆಧಾರಿತವಾಗಿ 2 ರಾಷ್ಟ್ರಗಳ ನಿರ್ಮಾಣ ಆಯ್ತು, ಪಾಕಿಸ್ತಾನ ಮತ್ತು ಭಾರತ. ಇದು ಖಿಲಾಫತ್ ಚಳವಳಿಯ ಮತ್ತೊಂದು ಬೈ ಪ್ರಾಡಕ್ಟ್ ಅಂತಾನೆ ನಾವು ಹೇಳಬೇಕು. ಮುಸ್ಲಿಂ ರಾಷ್ಟ್ರವಾಗಿ ಪಾಕಿಸ್ತಾನ ಏನ್ ನಿರ್ಮಾಣ ಆಯ್ತು, ಇದು ಖಿಲಾಫತ್ ಚಳವಳಿಯ ಒಂದು ಬೈ ಪ್ರಾಡಕ್ಟ್. ಈ ಕಲ್ಪನೆ ಏನಿದೆ ಅದು ಇನ್ನೂ ತನಕ ನಮ್ಮ ಇಲ್ಲಿಯ ಕೆಲ ಮುಸ್ಲಿಂ ನಾಯಕರಲ್ಲಿದೆ. ಈ ಬಗ್ಗೆ ನಾವು ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ನೋಡಿದ್ರಲ್ಲ, ಈ ಒಂದು ಖಲೀಫಾ ಚಳುವಳಿ ಇತಿಹಾಸ ಪುಟದಲ್ಲಿ ಕಪ್ಪು ಚುಕ್ಕೆಯಾಗಿರೋದನ್ನ. ಇಷ್ಟೇ ಅಲ್ಲ, 2047ರ ಹೊತ್ತಿಗೆ ಭಾರತವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತೀವಿ ಅನ್ನೋ ಗುರಿ ಇರೋ ಐಸಿಸ್ ಮತ್ತು ಅಲ್ ಖೈದಾ ಸಂಘಟನೆಗಳು ಈ ರೀತಿಯ ಕೃತ್ಯಗಳನ್ನು ಮಾಡ್ತಾನೆ ಇರ್ತವೆ. ಹೇಗೆ ಈ ಖಿಲಾಫತ್ ಚಳವಳಿ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೋ, ಅದೇ ರೀತಿ 1947ರಲ್ಲಿ ನಮ್ಗೇನು ಸ್ವಾತಂತ್ರ್ಯ ಸಿಕ್ತು, ಅದರಿಂದ 100 ವರ್ಷಗಳಲ್ಲಿ ಅಂದ್ರೆ 2047ರಲ್ಲಿ ಇಡೀ ಭಾರತವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುತ್ತೇವೆ, ಇಡೀ ಭಾರತದ ಎಲ್ಲರನ್ನೂ ಮುಸ್ಲಿಮರನ್ನಾಗಿ ಪರಿವರ್ತನೆ ಮಾಡುತ್ತೇವೆ ಎನ್ನುವಂತ ಒಂದು ಗುರಿಯನ್ನು ಐಸಿಸ್ ಪ್ರೇರಿತ ಶಕ್ತಿಗಳು, ಅಲ್ ಖೈದಾ ಪ್ರೇರಿತ ಶಕ್ತಿಗಳು ಆಗಾಗ ವ್ಯಕ್ತಪಡಿಸುವುದನ್ನು ನಾವು ಕೇಳ್ತೀವಿ. ಇದಕ್ಕಾಗಿ 1 ದಶಕದಲ್ಲಿ ಅರೆಸ್ಟ್ ಮಾಡಿದಂತ ಅನೇಕ ಮುಸ್ಲಿಂ ಭಯೋತ್ಪಾದಕರು, ಟೆರರಿಸ್ಟ್ಗಳ ವಿಚಾರಣೆ ಸಂದರ್ಭದಲ್ಲಿ ಅವರ ಗುರಿ ಏನು ಅನ್ನುವಂತ ಪ್ರಶ್ನೆ ಕೇಳಿದ್ರೆ, ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡುವಂತದ್ದೇ ನಮ್ಮ ಏಕೈಕ ಗುರಿ ಎನ್ನುವಂಥದ್ದನ್ನು ಹೇಳ್ತಾ ಇರೋದನ್ನು ನಾವು ಕೇಳಿದ್ದೀವಿ. ಈ ಮಾನಸಿಕತೆ ಇನ್ನೂ ಸಹ ನಮ್ಮ ಆಳುವ ಅನೇಕ ಮುಸ್ಲಿಂ ನಾಯಕರಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಮೊನ್ನೆ ರಾಜ್ಯಪಾಲರ ವಿರುದ್ಧ ಏನು ಪ್ರತಿಭಟನೆ ನಡೀತು, ಆ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಬಾಂಗ್ಲಾದೇಶದಂತೆ ನಾವು ಇಲ್ಲಿಂದ ಓಡಿಸ್ತೀವಿ ಅನ್ನೋದಾಯ್ತು. ರಾಜ್ಯಪಾಲರ ಏನು ರಾಜಭವನಕ್ಕೆ ಬಾಂಗ್ಲಾದೇಶದ ಏನು ಪ್ರಧಾನಿ ಮನೆಗೆ ನುಗ್ಗಿದಂತೆ ನಾವು ಸಹ ನುಗ್ಗುತ್ತೀವಿ ಅನ್ನೋ ಒಂದು ಮಾತನ್ನಾಯ್ತು. ಮೋದಿ ಗಂಟು ಮೂಟೆ ಕಟ್ಟಿ ಭಾರತದಿಂದ ಬಾಂಗ್ಲಾ ಪ್ರಧಾನಿಯಂತೆ ಓಡಿ ಹೋಗುವಂತೆ ಮಾಡ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಆಯ್ತು. ಇವೆಲ್ಲವೂ ಸಹ ಖಿಲಾಫತ್ ಮಾನಸಿಕತೆಯ ಲಕ್ಷಣ. ಈ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ಇವತ್ತೇನು 14 ಜನ ಅರೆಸ್ಟ್ ಆಗಿದ್ದಾರೆ, ಇವರು ಕೇವಲ ಒಂದು ಸಾಂಕೇತಿಕ ಅಷ್ಟೇ. ಈ ಖಿಲಾಫತ್ ಅಂತ ಮುಸ್ಲಿಂ ರಾಷ್ಟ್ರ ನಿರ್ಮಾಣ ಮಾಡುವಂತ ಮಾನಸಿಕತೆಯ ಬಗ್ಗೆ ನಾವು ಸಂಪೂರ್ಣ ಜಾಗೃತ ವಹಿಸದಿದ್ರೆ, ಇದು ಮುಂದೊಂದು ದಿನ ಭಾರತಕ್ಕೆ ಮತ್ತೊಂದು ಪಾಕ್ ನಿರ್ಮಾಣಕ್ಕೆ ಏನ್ ನಾವು ದಾರಿ ಮಾಡಿಕೊಟ್ಟಿದ್ದೇವೋ ಅದೇ ರೀತಿಯ ಬೆಳವಣಿಗೆಗೆ ದಾರಿ ಮಾಡಿಕೊಡುವುದರಲ್ಲಿ ಸಂಶಯ ಇಲ್ಲ. ದೆಹಲಿ ಪೊಲೀಸರಿಂದ ಬಂಧಿತರಾಗಿರುವ 14 ಜನರಿಗೆ ಶಸ್ತ್ರಾಸ್ತ್ರ ನಿರ್ವಹಣೆ ಹಾಗೂ ವಿವಿಧ ಉಗ್ರ ಚಟುವಟಿಕೆಗಳಲ್ಲಿ ತರಬೇತಿಯನ್ನು ನೀಡಲಾಗಿತ್ತು. ನೋಡಿ ಎಷ್ಟರ ಮಟ್ಟಿಗೆ ಈ ಕೃತ್ಯದಲ್ಲಿ ಅವರು ನುರಿತವರಾಗಿದ್ದಾರೆ ಅಂತ. ಸದ್ಯ ಬಂಧಿತರಾಗಿರುವ 14 ಜನರನ್ನ ಬಿಟ್ಟು ಈ ಜಾಲ ಇನ್ನೂ ಎಷ್ಟು ದೊಡ್ಡದಿದೆ ಅಂತ ನಾವು ಕಾದು ನೋಡಬೇಕು.